ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವಾಗ ಮಾರ್ನಿಂಗ್ ಎದ್ದುಬಿಟ್ಟು ಜಸ್ಟ್ ಬ್ರೂ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ಮಾರ್ನಿಂಗ್ ಎದ್ದು ಬ್ರೂ ಕಾಫಿ ಕುಡಿದ್ರೇ ಫ್ರೆಶ್ ಅಪ್ ಅನಿಸೋದು ನನಗೆ. ಸಾಯಂಕಾಲ ಅಷ್ಟೊಂದು ರೂಢಿ ಇಲ್ಲ, ಮಾರ್ನಿಂಗ್ ಮಾತ್ರ ನಾನು ಕುಡಿಯೋದು. ಟೀ ಎಲ್ಲ ಕುಡಿಯೋಲ್ಲ, ಬರೀ ಕಾಫಿ ಮಾತ್ರ ಕುಡಿಯೋದು. ಇವಾಗ 6:30 ಆಗಿದೆ ಟೈಮು. ಮಕ್ಕಳಿನ್ನೂ ಮಲಗಿದ್ದಾರೆ. ಸೊ ಅವರೆದ್ದಷ್ಟೊತ್ತಿಗೆ ಕಸ ಗುಡಿಸಿ ಸ್ವಲ್ಪ ಟಿಫನ್ಗೆ ಮಾಡಬೇಕು. ಇವತ್ತು ನನ್ನ ಮಗನ ಬಾಕ್ಸಿಗೆ ಸಿಂಪಲ್ಲಾಗಿ ತರಕಾರಿ ಪಲಾವ್ ಮಾಡಿದ್ದೆ. ಹಾಗೆ ಅದಕ್ಕೆ ದಾಳಿಂಬೆ ಹಣ್ಣು ಹಾಕಿದ್ದೆ. ಸ್ವಲ್ಪ ಖಾರ ಆಗಿರುತ್ತೆ ಅಂದ್ಕೊಂಡು ಸ್ವಲ್ಪ ಮೊಸರು ಹಾಕಿರ್ತೀನಿ. ಮೊಸರು ಬಜ್ಜಿ ಮೆಣಸಿಕಾಯಿ ಎಲ್ಲ ಮಾಡಿದರೆ ತಿನ್ನಲ್ಲ, ಸಿಂಪಲಾಗಿ ಮೊಸರು ಹಾಕಿದ್ದೀನಿ. ಇವಾಗ 7:30 ಆಗಿದೆ. ಮಗನ ಎಬ್ಬಿಸಬೇಕು, ಯೂನಿಫಾರ್ಮ್ ಹಾಕ್ಬಿಟ್ಟು ಸ್ಕೂಲ್ಗೆ ಕಳಿಸ್ಬರ್ಬೇಕು. ಚಿಂಟು ಇನ್ನೂ ಎದ್ದಿರಲಿಲ್ಲ ಇವತ್ತು, ಯಾಕೋ ಸೈಲೆಂಟಾಗಿ ಮಲಗಿದ್ದ. ಸೊ ಇವನು ಅಷ್ಟೇ ಕಳಿಸ್ಬಿಟ್ಟು ಬಂದೆ. ಮನೆಗೆ ಹೋಗಿದ್ಮೇಲೆ ಎದ್ದಿರ್ತಾನೆ. ಆಮೇಲೆ ಸ್ವಲ್ಪ ಟಿಫನ್ ಮಾಡಿಸ್ಬಿಟ್ಟು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಬೇಕು. ಇವತ್ತು ಮಂಗಳವಾರ ಅಲ್ವಾ. ನಮ್ಮ ಚಿಂಟುಗೆ ಯಾಕೋ ಸ್ವಲ್ಪ ಹುಷಾರೇ ಇರಲಿಲ್ಲ. ಎಷ್ಟೇ ಹಾಸ್ಪಿಟ್ಲಿಗೆ ತೋರಿಸಿದ್ರು 2 ದಿನ ಜ್ವರ ಬರೋದು, 2 ದಿನ ಕಮ್ಮಿ ಆಗೋದು, ಇದೇ ಥರ ಆಗ್ತಾಯಿತ್ತು. ಅದಕ್ಕೆ ಯಾರೋ ಒಬ್ಬರು ಈ ಥರ ಮಾಡಿ ಕಡಿಮೆ ಆಗುತ್ತೆ ಅಂದರು, ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ. ಇದು ಚಿಕಿತ್ಸೆ ಬಾಲಗ್ರಹ ಬುಕ್ಕು ಅಂತ. ಇದು ಗದ್ಗೆ ಅಂಗಡೀಲಿ ಸಿಗುತ್ತೆ ಎಲ್ಲ ಇದರಲ್ಲೂ. ಅದನ್ನ ತೊಗೊಂಬಂದ್ಬಿಟ್ಟು ಮಂಗಳವಾರ ದಿನ ಮನೆ ಒರೆಸಿ ಗುಡಿಸಿ ಪೂಜೆ ಮಾಡಿ ಮಕ್ಕಳನ್ನ ದೇವ್ರ ಮನೆಯಲ್ಲಿ ಕೂರಿಸ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಪೂಜೆ ಮಾಡಬೇಕು. ಹಾಗೆ ಮಗುಗೂ ಸ್ನಾನ ಮಾಡಿಸ್ಬಿಟ್ಟು ಮಗುಗೂ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಬೇಕು. ಆವಾಗ ನಮ್ಮ ಮನೆ ದೇವರಿಗೆ ನೆನೆಸ್ಕೊಂಡು ನಮ್ಮ ಮಗನಿಗೆ ಹುಷಾರಾಗಲಿ, ಯಾವುದೇ ಕೆಟ್ಟ ದೃಷ್ಟಿ ಇದ್ರೂ ಹೋಗ್ಲಿಯಪ್ಪ ಅಂತ ದೇವರೇ ಬೇಡ್ಕೊಂಡು ಈ ಬುಕ್ನ ಒಂದು ಹಸಿರು ಕಲರ್ ಬಟ್ಟೆ ಅಂದರೆ ಬ್ಲೌಸ್ ಪೀಸ್ ಆದರೂ ಆಗಿರ್ಬೋದು, ಯಾವುದಾದ್ರು ಒಂದು ಹೊಸ ಬಟ್ಟೆಯಲ್ಲಿ ಹಾಕಿ ಮಡಚಿಟ್ಟು ಮಲಗೋ ದಿಂಬು ಹತ್ರ ಇಟ್ಟಿರಬೇಕು 3 ದಿನದಿಂದ. ಆಮೇಲೆ ಬೇಕಾದರೆ ಬೇರೆ ಕಡೆ ಇರ್ಬೋದು. ಅತಿ ಚಿಕ್ಕ ಮಕ್ಕಳಾದರೆ ತೊಟ್ಲಲ್ಲಿ ಇಡಬೇಕು, ದಿಂಬು ಕೆಳಗಡೆ ತಲೆ ಹತ್ರ. ಸ್ವಲ್ಪ ದೊಡ್ಡ ಮಕ್ಕಳಿದ್ರೆ ದಿಂಬು ಕೆಳಗಡೆ ಇಟ್ಟು 3 ಡೇಸ್ ಇಡಬೇಕು ಅಷ್ಟೇ. ಆಮೇಲೆ ತೆಗೆದುಬಿಟ್ಟು ಬುಕ್ ಜೊತೆ ಎಲ್ಲಾದರೂ ಇಡ್ಬೋದು. ಹೀಗೆ ಮಾಡೋದ್ರಿಂದ ಮಕ್ಕಳಿಗಾಗಿರೋ ದೃಷ್ಟಿ ಹೋಗುತ್ತೆ ಅಂತ ಯಾರೋ ಹೇಳಿದರು. ನಾನು ಟ್ರೈ ಮಾಡಿದೆ, ಬಟ್ ಅದು ಸಕ್ಸಸ್ ಆಗಿದೆ. ನನ್ನ ಮಗ ಸ್ವಲ್ಪ ಈಗ ಹುಷಾರಾಗಿದ್ದಾನೆ, ಊಟ ಮಾಡ್ತಾಯಿದ್ದಾನೆ. ಊಟನೇ ಮಾಡ್ತಾ ಇರಲಿಲ್ಲ, ತುಂಬಾ ದೃಷ್ಟಿ ಆಗಿಬಿಟ್ಟು 2 ದಿನ ಹುಷಾರಿರ್ತಿತ್ತು, 2 ದಿನ ಜ್ವರ ಬರೋದು. ತುಂಬ 2-3 ಡಾಕ್ಟ್ರ್ ಹತ್ರ ತೋರಿಸಿದ್ವಿ, ಕಡಿಮೆನೇ ಆಗ್ತಾಯಿರಲಿಲ್ಲ. ಅದಕ್ಕೆ ಈ ಥರ ಮಾಡಿದೆ. ಯಾರ ಮನೇಲೆಲ್ಲ ಮಕ್ಕಳಿಗೆ ಹುಷಾರಿಲ್ಲ, ಕಡಿಮೆ ಆಗ್ತಾಯಿಲ್ಲ ಜ್ವರ, ಎಷ್ಟೇ ಹಾಸ್ಪಿಟ್ಲಿಗೆ ಹೋದ್ರು ಅಂತ ಅಂದ್ಕೊಂಡ್ರೆ ಈ ಥರ ಮಾಡಿ ನೀವು ಟ್ರೈ ಮಾಡಿ ನೋಡಿ. ರಿಸಲ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಚಿಕಿತ್ಸಾ ಬಾಲಗ್ರಹ ಬುಕ್ಕು ಅಂತ ಇದು. ಜಸ್ಟ್ 10 ರೂಪಾಯಿ ಕೊಟ್ಟರೆ ಸಿಗುತ್ತೆ. ಪೂಜೆ ಐಟಮ್ ಸಿಗ್ತಾ ಇರ್ತಾವಲ್ಲ ಗದ್ಗೆ ಅಂಗಡಿ, ಅಲ್ಲಿ ಸಿಗುತ್ತೆ. ಮಂಗಳವಾರ ಮಾರ್ನಿಂಗ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟ್ ಇವನಿಗೆ ದೃಷ್ಟಿ ತೆಗೆದು ಇಟ್ಟು ಆಮೇಲೆ ಸ್ವಲ್ಪ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಪೂಜೆ ಎಲ್ಲ ಮಾಡಬೇಕು. ಆ ಥರ ದಿಂಬು ಕೆಳಗಡೆ ಇಟ್ಮೇಲೆ ಈ ಥರ ದೃಷ್ಟಿ ತೆಗೀರಿ. ಅದು ನಮ್ಮ ಕಡೆಗೆ ಒಂಥರ ಏನೋ ಹೇಳಿ ತೆಗಿತಾರೆ, ಆ ಥರ ತೆಗಿತಾಯಿದ್ದೀನಿ. ಸೌಂಡ್ ಆಫ್ ಆಗಿದೆ. ದೃಷ್ಟಿ ತೆಗೆದ್ಬಿಟ್ಟು 3 ಸತಿ ಎಳೆ ತೆಗೆದು ಅದನ್ನು ದಿಂಬು ಕೆಳಗಡೆ ಇಟ್ಟು ಮಲಗಿಸ್ಬೇಕು 3 ದಿನ. ಈಗ ಇವನ್ನೆಲ್ಲ ಮುಗೀತು. ಅವ್ರ ಪಾಪ ಜೊತೆ ಆಟ ಆಡ್ತಾಯಿದ್ದಾನೆ. ಸ್ವಲ್ಪ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು. ಈಗ ಅವ್ರ ಪಾಪ ಜೊತೆ ಆಟ ಆಡೋ ಅಂದರೆ ಇಲ್ಲೇ ಬಂದಿದ್ದಾನೆ ಕಿತಾಪತಿ ಮಾಡೋಕ್ಕೆ ದೇವ್ರ ಮನೆಯಲ್ಲೇ. ಹಂಗೆ ಮಕ್ಕಳು ನಾನು ಎಲ್ಲಿರ್ತೀನೋ ಅಲ್ಲೇ ಓಡಿ ಬಂದುಬಿಡ್ತಾರೆ. ಇಷ್ಟೆಲ್ಲ ಮಾಡೋ ಅಷ್ಟೊತ್ತೆ 10 o'clock ಆಗಿದೆ, ಅಂದರೆ 10:30 ಆಗ್ತಾ ಬಂತು. ಮನೆ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಮಧ್ಯಾಹ್ನ ಅಡುಗೆ ಮಾಡಬೇಕು ಮಗ ಬರೋ ಅಷ್ಟೊತ್ತಿಗೆ ಅಂದ್ಕೊಂಡಿದ್ದೀನಿ. ನೋಡೋಣ. ಈಗ ಬೇರೆ ಎಕ್ಸಾಮ್ಸ್ ಇದೆಯಲ್ಲ, ನಮ್ದು ಇಶ್ಯೂ ಬೇಗನೆ ಬರ್ತಾನೆ, 12 o'clockಗೆ ಬಂದುಬಿಡ್ತಾನೆ. ಮೊದಲೆಲ್ಲ 1 o'clockಗೆ ಬರ್ತಾಯಿದ್ದ. ಇವಾಗ ಮಗನ ಪಿಕಪ್ ಮಾಡ್ಕೊಂಬಂದೆ, ಮಧ್ಯಾಹ್ನ ಅಡುಗೆ ಮಾಡಬೇಕು. ಟೈಮ್ ಅಲ್ಲ 1 o'clock ಆಗಿದೆ. ದಿಶು ಮಲಗಿದ್ದಾನೆ, ರೂಮಲ್ಲಿ ಮಲಗಿಸ್ಬಿಟ್ಟು ಬಂದಿದ್ದೀನಿ. ಈಗ ಅಕ್ಕಿ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಕುಂಬಳಕಾಯಿ ಹೆಚ್ಚಿಟ್ಕೊಂಡೆ, ಅದಕ್ಕೆ ಈಗ ಈರುಳ್ಳಿ ಮತ್ತು ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲ ರೆಡಿ ಮಾಡ್ಕೊತೀನಿ. ಕುಂಬಳಕಾಯಿ ಪಲ್ಯ ಅಂತೂ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಸಿಹಿಯಾಗಿರುತ್ತೆ, ಟೇಸ್ಟಿಯಾಗಿ ಬರುತ್ತೆ, ತಿಂತಾರೆ ಮಕ್ಕಳು. ಬೇರೆ ತರಕಾರಿಗಿಂತ ಕುಂಬಳಕಾಯಿ ಇಷ್ಟಪಟ್ಟು ತಿಂತಾರೆ ನನ್ನ ಮಕ್ಕಳು. ಸೊ ಅವಾಗವಾಗ ಮಾಡ್ತಾಯಿರ್ತೀನಿ ಡಿಫ್ರೆಂಟ್ ಆಗಿರಲಿ ಅಂದ್ಕೊಂಡು. ಇದಕ್ಕೆ ಇವಾಗ ಇಷ್ಟು ರೆಡಿ ಮಾಡಿಕೊಂಡೆ. 1 ಗಡ್ಡೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಮತ್ತು ಸ್ವಲ್ಪ ಕಾಯಿ ತುರಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಸ್ವಲ್ಪ ಎಣ್ಣೆ ಕಾಯ್ದ್ಮೇಲೆ ಜೀರಿಗೆ ಹಾಕಿ ಮತ್ತು ಸ್ವಲ್ಪ ಸಾಸಿವೆ ಹಾಕಬೇಕು. ಎಣ್ಣೆಯಲ್ಲಿ ಜೀರಿಗೆ ಸಾಸಿವೆ ಸ್ವಲ್ಪ ಸಿಡಿದ್ಮೇಲೆ ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆನೂ ಹಾಕಬೇಕು. ಜಸ್ಟ್ ಫ್ರೈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ.
ಅದು ಹಾಕಿಲ್ಲ ಅಂದ್ರೂ ತೊಂದರೆ ಇಲ್ಲ. ಅದು ಫ್ರೈ ಆದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಆಮೇಲೆ ನಾವು ಹೆಚ್ಕೊಂಡಿರೋಂಥ ಈರುಳ್ಳಿ, ಒಂದು ಗೆಡ್ಡೆ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ನ ಬೇಯಿಸಬೇಕು. ಅದು ಚೆನ್ನಾಗಿ ಕೆಂಪಗೆ ಬರೋ ಥರ ಬೇಯಿಸಬೇಕು. ಅದು ಫ್ರೈ ಆದಮೇಲೆ ಎಲ್ಲನೂ ಒಂದು 5 ನಿಮಿಷ ಫ್ರೈ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಆಮೇಲೆ ನಾವು ಹೆಚ್ಚಿರೋಂಥ ಕುಂಬಳಕಾಯಿ ಪಲ್ಯನ ಹಾಕಬೇಕು. ಅದು ನೀರು ಹಾಕ್ಬಾರ್ದು, ಸ್ವಲ್ಪ 5 ನಿಮಿಷ ಹಾಗೆ ಬೇಯಿಸಬೇಕು ಲೋ ಫ್ಲೇಮಲ್ಲಿ. ಆಮೇಲೆ ಅದು ಸ್ವಲ್ಪ ಮೆದು ಬಂದಮೇಲೆ ಅದು ತಾನಾಗೇ ಚೆನ್ನಾಗೇ ಬರುತ್ತೆ ಪಲ್ಯ. ನೀರು ಹಾಕಿದರೆ ಚೆನ್ನಾಗಿರಲ್ಲ. ಅದಾದಮೇಲೆ ಸ್ವಲ್ಪ ಕಾಯಿ ತುರಿ ಹಾಕಬೇಕು. ಕಾಯಿ ತುರಿ ಮತ್ತು ಕೊತ್ತಂಬರಿನ ಹಾಕಿ ಸ್ವಲ್ಪ ಅಲ್ಲಾಡಿಸ್ಬಿಟ್ಟು 5 ಮಿನಿಟ್ಸ್ ಮುಚ್ಚಿಡಬೇಕು. ತುಂಬ ಸಾಫ್ಟ್ ಆಗೋ ತನಕ ಒಲೆ ಮೇಲೆ ಇರಬೇಕು, ಇಲ್ಲಾಂದರೆ ಹಸಿ ಹಸಿಯಾಗಿರುತ್ತೆ. ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಇವಾಗ ಕುಂಬಳಕಾಯಿ ಪಲ್ಯ ರೆಡಿಯಾಗಿದೆ. ಅದಕ್ಕೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ನಮ್ಮ ಮಕ್ಕಳಿಗೆ ಅಕ್ಕಿ ರೊಟ್ಟಿ ಅಂದರೆ ತುಂಬ ಇಷ್ಟ. ಇದೇ ರಾತ್ರಿಗೂ ಆಗುತ್ತೆ, ಇದನ್ನೇ ರಾತ್ರಿಗೂ ಮಾಡಿ ಕೊಡಬೇಕು. ಯಾಕೆ ಬೇಜಾರು ಮಾಡ್ಕೊಂಡಿರೋದು ಶಿಶು? ಈ ಕಡೆ ಬಾ, ಮುಖ ತೋರಿಸು. ಹೇಗೆ ಮಾಡೋ ಚಿಂಟು ಮಕ್ಕ ತೋರಿಸು. ಅಪ್ಪ ಕಳಿಸ್ತೀನಿ. ಈ ಸಪ್ಪುಡು ಜ್ಯೂಸ್ ಮಕ್ಕ ತೋರಿಸು. ಚಿಂಟು ಚಿಂಟು ಮಕ್ಕ ತೋರಿಸು. ಚಿಂಟು ಚಿಂಟು ಮಕ್ಕ ತೋರಿಸು. ಚಿಂಟು ಮಕ್ಕ. ನಮ್ಮ ದಿಶು ಜ್ಯೂಸ್ ಕೊಡಲಿಲ್ಲ, ಒಬ್ಬನೇ ಕುಡ್ಕೊಂಡ. ಅದಕ್ಕೆ ದಿಶು ಕೋಪ ಮಾಡ್ಕೊಂಡು ಅಳ್ತಾ ಇದ್ದಾನೆ ಚಿಂಟು. ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಎಲ್ಲರೂ ನನ್ನ ಬ್ಲಾಗ್ಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.